ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಪ್ರವೀಣ್ 27 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಿಮಗಾಗಿ ಒಂದು ವಿಶೇಷವಾದ ವಿಡಿಯೋ ನೋಡಿ. ITI 12ನೇ ತರಗತಿ ಮತ್ತು ಡಿಪ್ಲೊಮಾ ಆದವರಿಗೆ ಹಾಗೂ ಇನ್ನೂ ಇಂಜಿನಿಯರಿಂಗ್ ಕೂಡ ಆದವರಿಗೆ ಭೂಮಾಪಕರ ನೇಮಕಾತಿ 2024 ಕುರಿತು ಈ ವಿಡಿಯೋ ಮಾಡಿರುವೆ. ನೋಡಿ ಆನಂದಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ. ಬನ್ನಿ ಹಾಗಾದರೆ ವಿಡಿಯೋನ ಸಂಪೂರ್ಣವಾಗಿ ನೋಡೋಣ. ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನೇಮಕಾತಿ 2024ರಲ್ಲಿ 364 ಭೂಮಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಒಟ್ಟು ಹುದ್ದೆ 364. ಅವು ಭೂಮಾಪಕರ ಹುದ್ದೆಗಳು ಖಾಲಿ ಇದ್ದು ಆಸಕ್ತರು ಮತ್ತು ಯೋಗ್ಯತೆಯನ್ನು ಹೊಂದಿದಂಥವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹುದ್ದೆಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೋಡೋದಾದರೆ, ಭೂಮಾಪಕರ ಒಟ್ಟು 100 ಹುದ್ದೆಗಳು, ಅದರಲ್ಲಿ HK ಅಂತ ಬರುತ್ತೆ. ಇನ್ನು ಭೂಮಾಪಕರ RPC ಅಂತ ಬರುವಂತಹ 264 ಒಟ್ಟು ಹುದ್ದೆಗಳು. ಇದರಲ್ಲಿ ಎರಡೂ ಸೇರಿ ಒಟ್ಟು 364 ಹುದ್ದೆಗಳು. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದಂಥ ವಿದ್ಯಾ ಅರ್ಹತೆ ಏನು ಅಂತ ನೋಡೋದಾದರೆ, ಕರ್ನಾಟಕ ಲೋಕಸೇವಾ ಆಯೋಗ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಅಥವಾ ಮಂಡಳಿಯಿಂದ ಕಡ್ಡಾಯವಾಗಿ ITI 12ನೇ ತರಗತಿ ಅಂದರೆ PUC, ಆಮೇಲೆ ಡಿಪ್ಲೊಮಾ, ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ BE ಅಥವಾ BTech ಪೂರ್ಣಗೊಳಿಸಿರಬೇಕು. ಇಂತಹ ಕ್ವಾಲಿಫಿಕೇಷನ್ ಹೊಂದಿರುವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಈ ಒಂದು ಅರ್ಜಿ ಸಲ್ಲಿಸಲು ಇರುವಂತಹ ವಯೋಮಿತಿಗಳನ್ನು ನಾವು ನೋಡೋದಾದರೆ, ಕರ್ನಾಟಕ ಲೋಕಸೇವಾ ಆಯೋಗ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಏಪ್ರಿಲ್ 10, 2024ಕ್ಕೆ ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 35 ವರ್ಷ ಮೀರಿರಬಾರದು. ಇನ್ನು ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೂಡ ಮಾಡಲಾಗಿದೆ. ಪ್ರವರ್ಗ 2A, 2B, 3A, 3B ವಿದ್ಯಾರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ ಇರುತ್ತೆ. SC, ST ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ ಇದ್ದು, ಇನ್ನು PWD ಅಂತ ಕರಿತೀವಿ, ಅಂದರೆ ಅಂಗವಿಕಲಾದ ಈ ರೀತಿ, ಮತ್ತು ವಿಧವೆ ವಿದ್ಯಾರ್ಥಿಗಳಿಗಿದ್ದರೆ ಅಭ್ಯರ್ಥಿಗಳಿದ್ದರೆ ಅವರಿಗೆ 10 ವರ್ಷಗಳು ಅಂತ ಸಡಿಲಿಕೆನ ಮಾಡಿದೆ. ಇನ್ನು ಅರ್ಜಿಯ ಶುಲ್ಕವನ್ನು ನಾವು ಗಮನಿಸೋದಾದರೆ, ಯಾವ್ಯಾವ ಕೆಟಗರಿಯವರು ಎಷ್ಟೆಷ್ಟು ಅರ್ಜಿಯ ಶುಲ್ಕವನ್ನು ಭರಿಸಬೇಕು ಅಂತ ನೋಡೋದಾದರೆ, SC, ST ಕೆಟಗರಿ 1 ಅಂದರೆ PWD ಈ ವಿದ್ಯಾರ್ಥಿಗಳು ಯಾವುದೇ ಶುಲ್ಕವನ್ನು ಭರಿಸಬೇಕಾಗಿಲ್ಲ. ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದಲ್ಲಿ 50 ರೂಪಾಯಿಗಳ ಶುಲ್ಕವಿದೆ. ಇನ್ನು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳು ₹300 ಸಲ್ಲಿಸಬೇಕು. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿದ್ದರೆ ಅವರು ₹600 ಒಂದು ಶುಲ್ಕವನ್ನು ಪಾವತಿ ಮಾಡಬೇಕು. ಇನ್ನು ಇದನ್ನು ಪಾವತಿ ಮಾಡುವ ವಿಧಾನ ಯಾವುದು? ಆನ್ಲೈನ್ ಮೂಲಕನೇ ಪಾವತಿ ಮಾಡಬೇಕು. ಇನ್ನು ವೇತನವನ್ನು ಗಮನಿಸೋದಾದರೆ, ಅಭ್ಯರ್ಥಿಗಳು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನೀಡುವಂಥ ಮಾಸಿಕ ವೇತನ 23,500ರಿಂದ ಹಿಡಿದು 47,650 ರೂಪಾಯಿಗಳವರೆಗೆ ಸಾಕಷ್ಟು ಸಂಬಳ ಇದೆ ಅಂತ ಹೇಳ್ಬೋದು. ಇನ್ನು ಉದ್ಯೋಗ ಸ್ಥಳವನ್ನು ನಾವು ನೋಡೋದಾದರೆ, ಕರ್ನಾಟಕಾದ್ಯಂತ ಇರುತ್ತೆ. ಎಲ್ಲಿ ಆಯ್ಕೆ ಆಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕು. ಇನ್ನು ಆಯ್ಕೆಯ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ, ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ 2 ಪರೀಕ್ಷೆಗಳನ್ನ ನಡೆಸಲಾಗುತ್ತೆ. ಇನ್ನು ಅರ್ಜಿ ಹಾಕುವುದು ಹೇಗೆ ಅಂತ ನಾವು ನೋಡೋದಾದರೆ, ಅಭ್ಯರ್ಥಿಗಳು ಅರ್ಜಿಗಳನ್ನ ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕು ಅಥವಾ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗುತ್ತೆ. ಇನ್ನು ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ, ಇದೇ ತಿಂಗಳು ಅಂದರೆ ಮಾರ್ಚ್ 11/3/2024ರಿಂದ ಅರ್ಜಿ ಸಲ್ಲಿಸಲು ದಿನಾಂಕ ಆರಂಭವಾಗುತ್ತಿದ್ದು, ಇನ್ನು ಅರ್ಜಿ ಸಲ್ಲಿಸಲು ಅತ್ಯಂತ ಕೊನೆಯ ದಿನಾಂಕ ಅಂದರೆ ಅದು ಏಪ್ರಿಲ್ 10, 2024. ಸುಮಾರು 1 ತಿಂಗಳ ಅವಕಾಶ ಇದೆ.
ಭೂಮಾಪಕರ HK ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕವನ್ನು ಜುಲೈ 6, 2024 ಅಂತ ಹೇಳಲಾಗ್ತಾ ಇದೆ. ಇನ್ನು ಭೂಮಾಪಕರ HK ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕವನ್ನು ಜುಲೈ 7 ಅಂತ ಹೇಳಲಾಗ್ತಾ ಇದೆ. ಇನ್ನು ಅದೇ ರೀತಿ ಭೂಮಾಪಕರ RPC ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕವನ್ನು ಜುಲೈ 20 ಅಂತ ಹೇಳಲಾಗ್ತಾ ಇದೆ. ಮತ್ತು ಭೂಮಾಪಕರ RPC ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕವನ್ನು ಜುಲೈ 21 ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ಒಂದು ಭೂಮಾಪಕರ ನೇಮಕಾತಿಯ ಕುರಿತು ಇರುವಂಥ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇದೇ ರೀತಿಯ ಹಲವು ಮಾಹಿತಿಯ ವಿಡಿಯೋಗಳನ್ನು ತಮಗೆ ತಲುಪಿಸಲು ಸಾಧ್ಯ ಆಗುತ್ತೆ. ಅದಕ್ಕೆ ಮರೆಯದೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಮಗೆಲ್ಲ ಇಷ್ಟ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಮುಂದಿನ ಮತ್ತೊಂದು ಮಾಹಿತಿಯ ವಿಶೇಷ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ.